ಎಲ್ಲರಿಗೂ ಒಂದು ಸೂಕ್ತ ವಯಸ್ಸಲ್ಲಿ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಅವ್ರ ಫ್ಯಾಮಿಲಿ ಸ್ಟಾರ್ಟ್ ಮಾಡಬೇಕು ಅಂತ ಇರುತ್ತೆ. ಸೊ ಇಷ್ಟು ಫ್ಯಾಮಿಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾಗ ಏನು ಮಾಡಬೇಕು, ನೂರಾರು ಪ್ರಶ್ನೆಗಳ ಜೊತೆಗೆ ನಿಮ್ಮ ಎದುರಿಗೆ ಬರುತ್ತೆ. ನಾನು ಏನು ಮಾಡಲಿ, ನನಗೆ ಮಗು ಆಗುತ್ತಾ, ಎಲ್ಲ ಸರಿಯಾಗಿದೆಯಾ, ನಾವು ಗಂಡ ಹೆಂಡತಿ ಸರಿಯಾಗಿ ಜೊತೆಗಿದ್ದೀವ, ಸಂಭೋಗ ಸರಿಯಾಗುತ್ತಾ, ಯಾಕೋ ನಂಗೆ ತೊಂದರೆ ಆಗ್ತಾಯಿದೆ, ಇಲ್ಲ ಮೇಲೆ ಯೂರಿನ್ ಇನ್ಫೆಕ್ಷನ್ ಆಗ್ತಾಯಿದೆ. ಸೊ ಇದೆಲ್ಲ ಆಗ್ತಾ ಇದ್ದಾಗ ತುಂಬ ಪ್ರಶ್ನೆಗಳು ಬರುತ್ತೆ. ಡಾಕ್ಟ್ರಲ್ಲಿ ಹೋಗಿ ಪರೀಕ್ಷೆ ಮಾಡಿಸಿ, ಯಾಕೆಂದರೆ ಇದು ಹೊಸ ಜೀವನ ನಿಮಗೆ. ಸೊ ಫಸ್ಟ್ ಟೈಮ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆದಾಗ ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ನೀವು ಡಾಕ್ಟ್ರಲ್ಲಿ ತೊಗೊಳ್ಳಿ. ನಮಸ್ಕಾರ, ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್ ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ಎಲ್ಲರಿಗೂ ಒಂದು ಸೂಕ್ತ ವಯಸ್ಸಲ್ಲಿ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಅವ್ರ ಫ್ಯಾಮಿಲಿ ಸ್ಟಾರ್ಟ್ ಮಾಡಬೇಕು ಅಂತ ಇರುತ್ತೆ. ಸೊ ಇಷ್ಟು ಫ್ಯಾಮಿಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾಗ ಏನು ಮಾಡಬೇಕು, ನೂರಾರು ಪ್ರಶ್ನೆಗಳ ಜೊತೆಗೆ ನಿಮ್ಮ ಎದುರಿಗೆ ಬರುತ್ತೆ. ನಾನು ಏನು ಮಾಡಲಿ, ನನಗೆ ಮಗು ಆಗುತ್ತಾ, ಎಲ್ಲ ಸರಿಯಾಗಿದೆಯಾ, ನಾವು ಗಂಡ ಹೆಂಡತಿ ಸರಿಯಾಗಿ ಜೊತೆಗಿದ್ದೀವ, ಸಂಭೋಗ ಸರಿಯಾಗುತ್ತಾ, ಯಾಕೋ ನಂಗೆ ತೊಂದರೆ ಆಗ್ತಾಯಿದೆ, ಇಲ್ಲ ಮೇಲೆ ಯೂರಿನ್ ಇನ್ಫೆಕ್ಷನ್ ಆಗ್ತಾಯಿದೆ. ಸೊ ಇದೆಲ್ಲ ಆಗ್ತಾ ಇದ್ದಾಗ ತುಂಬ ಪ್ರಶ್ನೆಗಳು ಬರುತ್ತೆ. ಮೊದಲನೇದಾಗಿ ನೀವು ಸಂಭೋಗ ಕ್ರಿಯೆ ಶುರು ಮಾಡಿದಾಗ, ಮದುವೆ ಆಗಿದ ತಕ್ಷಣ ನಿಮ್ಮ ಹೊಸ ಜೀವನ ಶುರುವಾಗುತ್ತೆ. ಸೊ ಆವಾಗ ನಿಮಗೆ ಮೇಲೆ ಯೂರಿನ್ ಇನ್ಫೆಕ್ಷನ್ ಆದರೆ ಹೆದರ್ಕೋಬೇಡಿ, ಡಾಕ್ಟ್ರಲ್ಲಿ ಹೋಗಿ ಪರೀಕ್ಷೆ ಮಾಡಿಸಿ, ಯಾಕೆಂದರೆ ಇದು ಹೊಸ ಜೀವನ ನಿಮಗೆ. ಸೊ ಫಸ್ಟ್ ಟೈಮ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆದಾಗ ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ನೀವು ಡಾಕ್ಟ್ರಲ್ಲಿ ತೊಗೊಳ್ಳಿ. ಜೊತೆಗೆ ನಿಮಗೆ ಈ ಸಂಭೋಗ ಮಾಡೋಕ್ಕೆ ಏನಾದ್ರು ತೊಂದರೆ ಆಗುತ್ತಾ, ಗಂಡ ಹೆಂಡತಿ ಸೇರೋಕ್ಕೆ ಏನಾದ್ರು ತೊಂದರೆ ಆಗುತ್ತಾ, ಅದೇನಾದ್ರು ಇದ್ದರೆ ನೀವು ಡಾಕ್ಟ್ರಲ್ಲಿ ಹೋಗಿ. ಯಾಕೆಂದರೆ ಕೆಲವು ಸರಿ ಏನಾಗುತ್ತೆ, ಫೈಬ್ರಸ್ ಹೈಮೆನ್ನು ಗಟ್ಟಿಯಾಗಿರುತ್ತೆ, ಇಲ್ಲ ಫೈಬ್ರಸ್ ತಿಕ್ಕಾಗಿ ಇರುತ್ತೆ, ಆವಾಗ ನಿಮಗೆ ಸಂಭೋಗ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಡಾಕ್ಟ್ರಲ್ಲಿ ಹೋಗಿ ಒಂದು ಸರಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಜೊತೆಗೆ ಆವಾಗ ಡಾಕ್ಟ್ರ್ ನಿಮಗೆ ಗರ್ಭಕೋಶ ಚೆನ್ನಾಗಿದೆಯಾ, ಅಂಡಾಶಯ ಚೆನ್ನಾಗಿದೆಯಾ ಅಂತೆಲ್ಲ ಪರೀಕ್ಷೆಗಳಾಗುತ್ತೆ. ಜೊತೆಗೆ ನಿಮ್ಮ ಡಯೆಟ್ಟು ನೀವೇನು ಫಾಲೋ ಮಾಡ್ತಾ ಇದ್ದೀರಾ ಅಂತ. ಯಾವಾಗಲೂ ಫ್ಯಾಮಿಲಿ ಸ್ಟಾರ್ಟ್ ಮಾಡೋರಿಗೆ ನಾನು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೇಳೋದು, ಸ್ಮೋಕಿಂಗ್ ಮಾಡಬೇಡಿ, ಆಲ್ಕೋಹಾಲ್ ಮಾಡಬೇಡಿ. ಪಾರ್ಟೀಸ್ಗೆ ಹೋಗಿರ್ತೀರಾ, ಸೋಷಿಯಲ್ ಡ್ರಿಂಕಿಂಗ್ ಮಾಡ್ತೀರಾ. ಬಟ್ ಇಫ್ ಯು ಆರ್ ಅಬೌಟ್ ಟು ಸ್ಟಾರ್ಟ್ ಯುವರ್ ಫ್ಯಾಮಿಲಿ, ನೀವು ಕನ್ಸೀವ್ ಆಗಬೇಕು ಅಂತಿದ್ದಾಗ ಇದನ್ನೆಲ್ಲ ಅವಾಯ್ಡ್ ಮಾಡಿ. ಕೆಲವು ಸರಿ ಡ್ರಗ್ ಅಬ್ಯೂಸ್ ಮಾಡ್ತಾರೆ, ಅದನ್ನು ಕೂಡ ಅವಾಯ್ಡ್ ಮಾಡಿ. ಜೊತೆಗೆ ಒಂದು ಫೋಲಿಕ್ ಆ್ಯಸಿಡ್ ಸ್ಟಾರ್ಟ್ ಮಾಡಿ, ವಿಟಮಿನ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿ. ಎಬ್ರಾಡಲ್ಲಿರೋರಿಗೆ ನೀವು ಪ್ರೀನೇಟಲ್ ವಿಟಮಿನ್ಸ್ ತೊಗೋತೀರಾ, ನಮ್ಮ ದೇಶದಲ್ಲಿರೋರಿಗೆ ನಾವು ಫೋಲಿಕ್ ಆ್ಯಸಿಡ್ ಕೊಡ್ತೀವಿ. ಸೊ ಫೋಲಿಕ್ ಆ್ಯಸಿಡ್ ಸ್ಟಾರ್ಟ್ ಮಾಡಿ, ನೀವು ಗೂಗಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ನೀವು ಯಾವಾಗ ಸೇರಬೇಕು, ಈಗ ನೀವು ಮಗು ಆಗಬೇಕು, ನಿಮಗೆ ತಿಂಗಳಲ್ಲಿ ಎಲ್ಲ ದಿನ ನಾವು ಸೇರಿದ್ರೆ ಆಗುತ್ತಾ, ಇಲ್ಲ. ನಿಮ್ಮ ಪ್ರೈಮ್ ಓವ್ಯುಲೇಷನ್ ಟೈಮ್ ಅಂದರೆ ಫಸ್ಟು ನಿಮಗೆ ಪೀರಿಯಡ್ಸ್ ಕರೆಕ್ಟಾಗಿ ಬರುತ್ತಾ. ಈಗ ಎಷ್ಟೋ ಸರಿಯಾಗುತ್ತೆ, ಪೀರಿಯಡ್ಸ್ ಕರೆಕ್ಟಾಗಿ ಬರೋಲ್ಲ. ಕೆಲವ್ರಿಗೆ 20 ದಿನಕ್ಕೆ ಬರುತ್ತೆ, ಕೆಲವ್ರಿಗೆ 45 ದಿನಕ್ಕೆ ಬರುತ್ತೆ, ಕೆಲವ್ರಿಗೆ ಮಾತ್ರ 28 ದಿನಕ್ಕೆ ಕರೆಕ್ಟಾಗಿ ಬರುತ್ತೆ, ಅಂದರೆ ನಾರ್ಮಲ್ ಪೀರಿಯಡ್ಸು. ನಾರ್ಮಲ್ ಪೀರಿಯಡ್ಸ್ ಬರೋರಿಗೆ 12ರಿಂದ 16ನೇ ದಿನ ಆ ಟೈಮಲ್ಲಿ ಸೇರಿದ್ರೆ, ಕೆಲವರು ಓವ್ಯುಲೇಷನ್ ಕಿಟ್ ಸಿಗುತ್ತೆ ನಿಮಗೆ, ಅದರಲ್ಲಿ ಟ್ರೈ ಮಾಡಿದ್ರೆ ನೀವು ಕನ್ಸೀವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, 45 ದಿನಕ್ಕೆ ಪೀರಿಯಡ್ಸ್ ಬರುತ್ತೆ, ಇನ್ನು ಕೆಲವ್ರಿಗೆ 20 ದಿನಕ್ಕೆ ಪೀರಿಯಡ್ಸ್ ಬರುತ್ತೆ, ಇನ್ನು ಕೆಲವ್ರಿಗೆ ಏನಾಗುತ್ತೆ, ಪೀರಿಯಡ್ಸ್ ಮಧ್ಯದಲ್ಲೂ ಬ್ಲೀಡ್ ಆಗುತ್ತೆ. ಸೊ ಈ ಥರ ಎಲ್ಲ ಇದ್ದವರು, ಇರ್ರೆಗ್ಯುಲರ್ ಇರೋರು ನಿಮ್ಮ ಡಾಕ್ಟ್ರಲ್ಲಿ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಯಾಕೆಂದರೆ ಆ್ಯಪ್ಟ್ ಓವ್ಯುಲೇಷನ್ ಟೈಮ್ ಯಾವಾಗ ಅಂತ ನೀವು ನೋಡಿಸ್ಕೋಬೇಕಾಗತ್ತೆ. ಅದು ಒಂದು. ಎರಡನೇದು ತೂಕ. ಈಗ ತೂಕದ ವಿಷಯ ಬಂದಾಗ ತುಂಬ ಸರಿ ಏನಾಗುತ್ತೆ, ಈ ಅರ್ಬನ್ ಏರಿಯಾಸಲ್ಲಿ ನಾವು ನೋಡೋ ಪ್ರಕಾರ ಲೈಫ್ ಸ್ಟೈಲ್, ಏಕೆಂದರೆ ನಾನು ಅದು ತಪ್ಪು ಅಂತ ಹೇಳಲ್ಲ, ನಿಮ್ಮ ಲೈಫ್ ಸ್ಟೈಲೇ ಹಾಗಿರುತ್ತೆ. ನಿಮ್ಮ ಬೆಳಗ್ಗೆ ಬೇಗ ಎದ್ದು ಹೋಗ್ತೀರಾ, ಇಲ್ಲ ನಿಮ್ಮ ಶಿಫ್ಟ್ ಸ್ಟಾರ್ಟ್ ಆಗೋದೇ 2 o'clock ಮೇಲೆ, ಲೇಟ್ ನೈಟ್ ಬರ್ತೀರಾ, ಇಲ್ಲ ನೀವು ಯಾವುದೋ ಫಾರಿನ್ ಕಂಪ್ನಿಗೆ ಕೆಲಸ ಮಾಡ್ತಾ ಇರ್ತೀರಾ. ಸೊ ಅವ್ರಿಗೆ ಕನ್ವೀನಿಯೆಂಟ್ ಆಗೋ ಟೈಮಲ್ಲಿ ನೀವು ವರ್ಕ್ ಮಾಡ್ತಾ ಇರ್ತೀರಾ. ಕೆಲವ್ರು ನೈಟೆಲ್ಲ ಎದ್ದಿರ್ತಾರೆ, ಡೇಯಲ್ಲಿ ಕೆಲಸ ಮಾಡ್ತಾರೆ, ನೈಟಲ್ಲಿ ಕೆಲಸ ಮಾಡಿಬಿಟ್ಟು ದೆನ್ ಡೇಯಲ್ಲಿ ಮಲಗ್ತಾರೆ. ಸೊ ಹೀಗೆಲ್ಲ ತುಂಬ ಏರುಪೇರಿರುತ್ತೆ ನಿಮ್ಮ ಜೀವನ ಶೈಲಿಯಲ್ಲಿ. ಸೊ ಆ ಜೀವನ ಶೈಲಿನ ಸರಿ ಮಾಡ್ಕೊಳ್ಳಿ.
ಅಫ್ಕೋರ್ಸ್ ನಿಜ, ನೈಟ್ ನೀವು ಲೇಟ್ ನೈಟ್ ಎಲ್ಲ ವರ್ಕ್ ಮಾಡ್ತಾಯಿದ್ರೆ ಏನೂ ಮಾಡೋಕ್ಕಾಗಲ್ಲ, ಬೆಳಿಗ್ಗೆ ನಿಧಾನಕ್ಕೆ ಏಳಬೇಕಾಗತ್ತೆ. ಬಟ್ ನೀವೇನು ತಿಂತೀರಾ ಅನ್ನೋದು ಇಂಪಾರ್ಟೆಂಟು. ಜಂಕ್ ಅವಾಯ್ಡ್ ಮಾಡಿ, ಏರೇಟೆಡ್ ಡ್ರಿಂಕ್ಸ್ ಅವಾಯ್ಡ್ ಮಾಡಿ, ಆಮೇಲೆ ನಿಮಗೆ ಈ ಪ್ರೋಸೆಸ್ಡ್ ಫುಡ್ಡು ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಹೆಲ್ದಿ ಊಟ ಮಾಡಿ ಒಂದು ದಿನನಿತ್ಯ ಒಂದು ಎಕ್ಸಸೈಸ್ ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆಂದರೆ ಮೋಸ್ಟ್ ಆಫ್ ದ ಮಲ್ಟಿನ್ಯಾಷನಲ್ ಕಂಪನೀಸು ಇಲ್ಲ ಡೆಸ್ಕ್ ವರ್ಕ್ ಮಾಡೋರು, ಸಿಸ್ಟಮ್ ಮುಂದೆ ವರ್ಕ್ ಮಾಡೋರಿಗೆ ಲೈಫ್ ಸ್ಟೈಲ್ ಬ್ಯಾಡ್ ಇರುತ್ತೆ. ನೀವು ನಡೆಯಲ್ಲ, ಆಫೀಸಲ್ಲಿ 15th ಫ್ಲೋರಲ್ಲಿ ನಿಮಗೆ ಆಫೀಸ್ ಇರುತ್ತೆ. ಸೊ ಪ್ರಾಕ್ಟಿಕಲಿ ಇಂಪಾಸಿಬಲ್ ಮೆಟ್ಲು ಹತ್ಕೊಂಡು ಹೋಗೋದು. 2-3 ಫ್ಲೈಟ್ ಸ್ಟೇರ್ಸ್ ಆದರೆ ಹತ್ಬೋದು, ಬಟ್ ಒಂದು 15 ಫ್ಲೈಟ್ ಆಫ್ ಸ್ಟೇರ್ಸ್ ಹತ್ತೋದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಸೊ ಲಿಫ್ಟ್ಸ್ ಯೂಸ್ ಮಾಡ್ತಾ ಇರ್ತೀರ. ಸೊ ಅದರಿಂದ ನೀವು ಇನ್ ಬಿಟ್ವೀನ್ ಕಾಫಿ, ಟೀ, ಬಿಕಾಸ್ ವರ್ಕ್ ಸ್ಟ್ರೆಸ್ ಹಂಗಿರುತ್ತೆ, ಮೀಟಿಂಗ್ಸ್ ಇರುತ್ತೆ. ಸೊ ಇಂಥವ್ರಿಗೆಲ್ಲ ನಾನು ಏನು ಹೇಳೋದು ಅಂದರೆ, ಸ್ವಲ್ಪ ನಿಮ್ಮ ಜೀವನ ಶೈಲಿ ಬಗ್ಗೆ ಗಮನ ಕೊಡಿ. ಕಾಫಿ ತೊಗೊಳ್ಳೋದು ಬದಲು ಆವಾಗ ನೀವು ವಾಟರ್ ತೊಗೊಳ್ಳಿ, ಇಲ್ಲ ಈ ಫ್ಲೇವರ್ಡ್ ವಾಟರ್ಸ್ ಇರುತ್ತೆ, ಅದ್ರ ಜೊತೆ ಫ್ರೂಟ್ಸ್ ಆ್ಯಡ್ ಮಾಡ್ತಾರೆ, ಕೆಲವು ಸರಿ ಸೌತೆಕಾಯಿ ಆ್ಯಡ್ ಮಾಡ್ತಾರೆ. ಸೊ ಆ ಥರ ಫ್ಲೇವರ್ಡ್ ವಾಟರ್ ನೀವು ಮಾಡಿಕೊಂಡು ತೊಗೊಳ್ಳಿ, ಸೊ ದ್ಯಾಟ್ ಯು ಅವಾಯ್ಡ್. ಇಲ್ಲ ವಾರ್ಮ್ ವಾಟರು, ಇಲ್ಲ ಬ್ಲ್ಯಾಕ್ ಕಾಫಿ ಈಸ್ ಆಲ್ಸೋ ಓಕೆ. ಬಟ್ ಏನಾಗುತ್ತೆ, ಬ್ಲ್ಯಾಕ್ ಕಾಫಿನೂ ತುಂಬ ತೊಗೊಳಕ್ಕೆ ಬರಲ್ಲ, ಏಕೆಂದರೆ ಅದು ಗ್ಯಾಸ್ಟ್ರೈಟಿಸ್ ಆಗೋದು ತೊಂದರೆ ಆಗುತ್ತೆ. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಅಂತ ನೋಡಿ, ನಿಮ್ಮ ಜೀವನ ಶೈಲಿಯಲ್ಲಿ ನೀವು ಬದಲಾವಣೆ ತರಿಸಿ. ಒಂದು ಎಕ್ಸಸೈಸ್ ಇಟ್ಕೊಳ್ಳಿ, 1 hour ಎಕ್ಸಸೈಸ್ ಅಷ್ಟಾಗಲ್ವಾ, ಅಟ್ಲೀಸ್ಟ್ ವೀಕ್ಲಿ ಒಂದು 4 ಡೇಸು ನೀವು ಒಂದು 20 to 40 minutes ಎಕ್ಸಸೈಸ್ ಮಾಡೋಕ್ಕೆ ನೋಡಿ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಜಾಯಿಂಟ್ಸ್ ಚೆನ್ನಾಗಿರುತ್ತೆ, ವೆಯ್ಟ್ ಕಂಟ್ರೋಲಲ್ಲಿರುತ್ತೆ, ಆಮೇಲೆ ನಿಮಗೆ ಒಂದು ಫಿಟ್ನೆಸ್ ಇರುತ್ತೆ. ಸೊ ಈ ಥರ ಎಕ್ಸಸೈಸ್ ಮಾಡಿ ಒಂದು ರೆಗ್ಯುಲರ್ ಲೈಫ್ ಸ್ಟೈಲ್ ಇಟ್ಕೊಳ್ಳಿ. ಹಾಗೆ ಮಾಡೋದ್ರಿಂದ ನಿಮಗೆ ಕನ್ಸೆಪ್ಷನ್ನು ಈಸಿ ಆಗುತ್ತೆ, ಒಳ್ಳೆ ಕ್ವಾಲಿಟಿ ಎಗ್ ಕೂಡ ಬರುತ್ತೆ. ದೆನ್ ಇನ್ನು ನೀವು ಆಫೀಸು, ನಿಮ್ಮ ಲೈಫ್ ಸ್ಟೈಲು, ಆಮೇಲೆ ನಿಮ್ಮ ಸ್ಟ್ರೆಸ್ ಲೆವೆಲ್ಸು. ಈಗ ಆಫೀಸಲ್ಲಿ ಏನಾಗುತ್ತೆ, ತುಂಬ ವರ್ಕ್ ಒತ್ತಡ ತುಂಬ ಇರುತ್ತೆ. ನಿಮಗೆ ಮೀಟಿಂಗ್ಸು, ನಿಮ್ಮ ಡೆಡ್ಲೈನ್ಸು, ಮತ್ತು ನಿಮ್ಗೆ ಇಷ್ಟಲ್ಲೇ ಕಂಪ್ಲೀಟ್ ಮಾಡಬೇಕು, ಇಲ್ಲ ಆನ್ಸೈಟ್ ಹೋಗಬೇಕಾಗತ್ತೆ, ಅಬ್ರಾಡ್ ಟ್ರಾವೆಲ್ ಮಾಡ್ತಾ ಇರ್ತೀರ. ಸೊ ಹೀಗಿದ್ದಾಗ ನಿಮಗೆ ಆ ಸ್ಟ್ರೆಸ್ ಲೆವೆಲ್ಸ್ ತುಂಬ ಇರುತ್ತೆ. ಆದಷ್ಟು ಈ ಸ್ಟ್ರೆಸ್ ಲೆವೆಲ್ಸ್ನ ನೀವು ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಅಫ್ಕೋರ್ಸ್ ಒಂದು ಸೈಕೋಥೆರಪಿಸ್ಟ್ ಹತ್ರ ಹೋಗಬೇಕು, ಇಲ್ಲ ಡಾಕ್ಟ್ರ್ ಹತ್ರ ಹೋಗಬೇಕು, ನಮ್ಗೆ ಟೈಮ್ ಇಲ್ಲ. ಆ ಟೈಮಲ್ಲಿ ನೀವೇ ಆಗಿ ಮಾಡ್ಕೋಬೋದು. ಯೋಗ ಮಾಡಿ, ಕೆಲವು ಯೋಗ ಥೆರಪಿಸ್ ಇರ್ತಾರೆ, ಅವ್ರ ಹತ್ರ ಹೋಗಿ. ಎಸ್ಪೆಷಲಿ ನಿಮಗೆ ಕಂಫರ್ಟಬಲ್ ಅನಿಸೋ ಯೋಗ ಮಾಡಿ. ಸೂರ್ಯ ನಮಸ್ಕಾರ ನಿಮ್ಗೊಂಥರ ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಅದು, ಬಟ್ ಸ್ಟಿಲ್ ಅದನ್ನು ಮಾಡೋಕ್ಕೆ ನೋಡಿದ್ರೆ ನಿಮ್ಮ ಜಾಯಿಂಟ್ಸ್ ಚೆನ್ನಾಗಿರುತ್ತೆ, ಬಟ್ ಮನಸ್ಸು ಕೂಡ ನಿಮಗೆ ಸಮಾಧಾನ ಆಗುತ್ತೆ. ಇನ್ನು ಮ್ಯೂಸಿಕ್ ಕೇಳಿ, ಇಲ್ಲ ನೀವು ತುಂಬ ಹೊತ್ತು ಟ್ರಾವ್ಲಿಂಗಲ್ಲಿ ಇರ್ತೀರ, ನಿಮಗೆ ಅದೆಲ್ಲ ಮಾಡೋಕ್ಕಾಗಲ್ಲ, ನಿಮಗೆ ಕಂಫರ್ಟಬಲ್ ಅನಿಸೋದು. ಕೆಲವರು ಬುಕ್ಸ್ ಓದ್ತಾರೆ, ಕೆಲವು ವಿಡಿಯೋ ಕ್ಲಿಪ್ಸ್ ನೋಡ್ತಾರೆ, ನಿಮ್ಮ ಕುಕ್ಕಿಂಗ್ ಇಂಟ್ರೆಸ್ಟಾ, ಯಾವುದು ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡುತ್ತೆ. ಕೆಲವ್ರಿಗೆ ವರ್ಕ್ ಸ್ಟ್ರೆಸ್ ಆದಮೇಲೆ ನಿಮಗೆ ಇಂಥದ್ದು ನಾನು ಒಂದು ಕಾಮಿಡಿ ಸೀರಿಯಲ್ ನೋಡಿದ್ರೆ ನನಗೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಅಂತ ಇದ್ದರೆ ಖಂಡಿತ ಅದನ್ನು ಮಾಡಿ. ಏಕೆಂದರೆ ಇದೆಲ್ಲ ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಮಾಡಿಬಿಟ್ಟು ನಿಮ್ಮನ್ನು ಒಂದು ನಾರ್ಮಲ್ ಆಗಿಡುತ್ತೆ. ಇಲ್ಲದಿದ್ದರೆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇದ್ದರೆ ಕನ್ಸೆಪ್ಷನ್ನೂ ಕಷ್ಟ ಆಗುತ್ತೆ. ಯಾಕೆಂದರೆ ಮೈಂಡ್ ಮತ್ತು ಹಾರ್ಮೋನ್ಸು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ. ಸೊ ನಿಮ್ಮ ಮನಸ್ಸು ತುಂಬ ಉದ್ರೇಕಗೊಂಡು, ಇಲ್ಲ ತುಂಬ ಬೇಜಾರಲ್ಲಿ ನೀವಿದ್ದು, ಇಲ್ಲ ಎಲ್ಲದಕ್ಕೂ ನೀವು ಆ್ಯಂಕ್ಷಸ್ಸು, ಆ್ಯಂಗ್ಸೈಟಿ ಆಗ್ತಾಯಿದ್ರೆ, ಈ ಥರ ಮನಸ್ಸನ್ನು ನೀವು ಕಾಮ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಒಂದು ಬಾಡಿ, ಒಂದು ಡಯೆಟ್ಟು, ಇನ್ನೊಂದು ಮನಸ್ಸು. ಸೊ ಇದು ಮೂರನ್ನ ನೀವು ಆಲ್ಮೋಸ್ಟ್ ನಾರ್ಮಲ್ ರೇಂಜ್ ನಾನು ಹೇಳೋದು. ಅಂದರೆ ನೀವು ಸಮಾಧಾನವಾಗಿದ್ದು, ಯಾವುದೂ ಏನೂ ತೊಂದರೆ ಆಗಲ್ಲ, ಎಕ್ಸೈಟ್ಮೆಂಟ್ ಆಗಬೇಡಿ, ಜಗಳ ಮಾಡಬೇಡಿ, ಎಲ್ಲದಕ್ಕೂ ಕೋಪ ಮಾಡಿಕೊಂಡು, ಮನ್ಸು ಹಾಳು ಮಾಡಿಕೊಂಡು ಊಟ ಮಾಡದೇ ಇರೋದು, ಇಲ್ಲ ಇನ್ನೇನೋ ಮಾಡೋದು, ಅದೆಲ್ಲ ಮಾಡದೆ ಕಾಮಾಗಿರಿ. ಯಾವುದೇ ಸಿಚುವೇಶನ್ಸ್ಗೆ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, ರೆಸ್ಪಾಂಡ್ ಮಾಡಿ. ಹಾಗೆ ಮಾಡಿದ್ರೆ ನಿಮ್ಮ ಮನಸ್ಸು ಕೇಂದ್ರೀಕರಣವಾಗಿರುತ್ತೆ, ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ, ಆಮೇಲೆ ನೀವು ಕನ್ಸೀವ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಫಿಸಿಕಲ್, ಡಯಟ್ ಆ್ಯಂಡ್ ಮೆಂಟಲ್ ಸ್ಟ್ರೆಸ್ನ ನೀವು ಕಂಟ್ರೋಲ್ ಮಾಡಿ, ವೆಯ್ಟನ್ನು ನೀವು ನಾರ್ಮಲ್ ರೇಂಜಲ್ಲಿ ಇಟ್ಕೊಂಡ್ರೆ ನೀವು ಕನ್ಸೀವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.